ಸಸ್ಯತ್ವ ಶ್ರೀ ಭಗವತಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ಒಂದು ಸುಂದರ ಪ್ರದೇಶದಲ್ಲಿರುವಂತಹ ಕ್ಷೇತ್ರ. ಸುಮಾರು 900 ವರ್ಷಗಳಷ್ಟು ಈ ಕ್ಷೇತ್ರಕ್ಕೆ ಇತಿಹಾಸ ಇದೆ. ಇದರ ಮೂಲ ಕೇರಳದ ಕೊಡಂಗಲ್ಲೂರು. ಕೊಡಂಗಲ್ಲೂರಿನಲ್ಲಿ ನೆಲೆ ನಿಂತಹ ಅಮ್ಮ ನಾವೆಯಲ್ಲಿ ಉತ್ತರಕ್ಕೆ ಪ್ರಯಾಣಿಸಿ ಕಾಸರಗೋಡಿನ ತಲಂಗರೆಯಲ್ಲಿ ನೆಲೆಯಾಗಿ ಅಲ್ಲಿಂದ ಮತ್ತೆ ನಾವೆಯಲ್ಲಿ ಉತ್ತರಕ್ಕೆ ಬಂದು ಸಸ್ಯತ್ವ ಕ್ಷೇತ್ರದಲ್ಲಿ ನೆಲೆಯಾದಳು ಎನ್ನುವಂಥದ್ದು ಒಂದು ಇತಿಹಾಸ. ದಕ್ಷಿಣ ಭಾರತವನ್ನು ಚೇರರು, ಪಾಂಡ್ಯರು, ಪಲ್ಲವರು ಇವರೆಲ್ಲ ಆಳುತ್ತಿದ್ದಂತಹ ಇತಿಹಾಸ ಕಾಲ ಅದು. ಸುಮಾರು 900 ವರ್ಷಗಳಷ್ಟು ಇತಿಹಾಸ ಈ ಕ್ಷೇತ್ರಕ್ಕೆ ಇದೆ. ಇದು ಆಧಾರ ಸಹಿತವಾಗಿದೆ. ಯಾಕಂದರೆ 1305 ನಂದನೇಶ್ವರ ಶಾಸನದಲ್ಲಿ ಸಸ್ಯತ್ನ ಹೆಸರಿದೆ. ತಲಪಾಡಿ ದುರ್ಗೆ, ಚಿತ್ರಾಪುರ ದುರ್ಗಾ ಪರಮೇಶ್ವರಿ, ಸಸ್ಯತ್ಲ ಭಗವತಿ, ಬಪ್ಪನಾಡು ದುರ್ಗೆ, ಕಲ್ಲಮುಣುಕುವಿನ ದುರ್ಗೆ, ಈ 5 ಹೆಸರುಗಳನ್ನು ಶಾಸನದಲ್ಲಿ ಡಾಕ್ಟರ್ ಗುರುರಾಜ್ ಭಟ್ರು ಅಂದೇ ಸಂಶೋಧನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಇತಿಹಾಸದ ಬಗ್ಗೆ ಬರೆಯುತ್ತಾರೆ. ಅನಂತರ ಭಗವತಿಯ ಕಾಲದ ನಿರ್ಣಯ ಮಾಡುವಾಗ ನಮಗೆ ಗ್ರಂಥಸ್ಥವಾಗಿ ಇರುವಂತಹದ್ದು ಸುಮಾರು 10ನೇ ಶತಮಾನ ಕಾಲದಲ್ಲಿ ಪಂಪನ ಸಾಹಿತ್ಯದಲ್ಲಿ ಭಗವತಿಯ ಹೆಸರು ಬರ್ತದೆ. ಯಾಕಂತ ಹೇಳಿದ್ರೆ ಭಗವತಿ ಆವೇಶಗೊಳ್ಳಬೇಕಾದರೆ ನುಡಿಗಟ್ಟು ಅತ್ಯಂತ ಪ್ರಧಾನ. ಸುದೀಪು ಆಲಿಸುತ್ತಿದ್ದಂತೆ ಭಗವತಿ ಆವೇಶಭರಿತಳಾಗುತ್ತಾಳೆ ಎನ್ನುವಂತಹದ್ದು ಈ ನಡಾವಳಿ ಉತ್ಸವದಲ್ಲಿ ನಾವು ವೀಕ್ಷಿಸಬಹುದಾದಂತಹ ಒಂದು ಪ್ರಸಂಗ. ಅಲ್ಲಿ ಪಂಪನ ಸಾಹಿತ್ಯದ 16ನೇ ಆಶ್ವಾಸದ 16ನೇ ಪದ್ಯದಲ್ಲಿ ವೃತ್ತದಲ್ಲಿ ಭಗವತಿಯರು ಹೇಳುವ ತೆರದಿ ಎನ್ನುವಂತಹ ವಾಕ್ಯವನ್ನು ಅಮೃತ ಸೋಮೇಶ್ವರರು ಸಂಶೋಧನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸಸ್ಯತ್ವ ಭಗವತಿ ಕ್ಷೇತ್ರ ಇದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ. ಸಪ್ತದುರ್ಗೆಯರಲ್ಲಿ ಹಿರಿಯಳಾದ ಭಗವತಿ ಮಾತೆ. ಇಲ್ಲಿಗೂ ಬಪ್ಪನಾಡಿಗೂ ಅವಿನಾಭಾವದ ಸಂಬಂಧ. ಜಾತ್ರೋತ್ಸವದಲ್ಲಿ ಧ್ವಜಾರೋಹಣದಲ್ಲಿ, ಧ್ವಜ ಆವರಣದಲ್ಲಿ ಈಗ ನೀವು ಎಲ್ಲರೂ ಗಮನಿಸುವಂಥ ವಿಷಯ. ವಾರ್ಷಿಕ ಮಹೋತ್ಸವದಲ್ಲಿ ಇಲ್ಲಿಯ ಒಂದು ಚರಿತ್ರೆ ಅಂತ ಹೇಳಿದ್ರೆ ಮರಳು, ಪ್ರಾಂಗಣದಲ್ಲಿ ಮರಳು. ಯಾಕಂತ ಹೇಳಿದ್ರೆ ಇದು ಯಾಕೆಂತ ಆಯಿತು ಅಂತ ಹೇಳಿದ್ರೆ ನಾವೇ ಬಂದಂಥ ದೇವಿ. ಇದು ಸಮುದ್ರ ತೀರ, ಸಮುದ್ರವೇ ಆಗಿರುವಾಗ ಮರಳು. ಇಲ್ಲಿ ಭಗವತಿ ಕೂತ ನಂತರ ಇದು ಕ್ಷೇತ್ರ ಸಸ್ಯತ್ವ ಅಂತ ಆಯ್ತು. ಇಲ್ಲದಿದ್ದರೆ ಇದಕ್ಕೆ ಹೆಜಮಾಡಿ ಅಂತ ಹೆಸರು. ಆ ಸಂಗಮ ನಂದಿನಿ ಶಾಂಭವಿ ತಟ ಬಡಗು ಭಾಗದಲ್ಲಿದೆ. ಮೊದಲಿಗೆ ತೆಕ್ಕು ಭಾಗದಲ್ಲಿ ನೀವು ಗಮನಿಸಬಹುದು. ಸಮುದ್ರಕ್ಕೂ ನದಿಗೂ ಹತ್ತಿರವಾದ ಸಂಬಂಧ ಇಲ್ಲಿ ಹತ್ತಿರದಲ್ಲಿದೆ. ಆಗ ಭಗವತಿ ನಂತರ ಕೂತ ನಂತರ ಇಲ್ಲಿ ಸಸ್ಯತ್ವ ಅಂತ ಪುರಾತನ ಪಡೀತು. ಅದಕ್ಕೆ ಪ್ರಸಿದ್ಧಿಯಲ್ಲಿ ಹೇಳಬೇಕಾದ್ರೆ ಹಸ್ತಮಾನ ಪೆಜಂಬಾಡಿ. ಇದು ಭಗವತ್ ಚರಿತ್ರೆಯಲ್ಲಿ ಬರುದು. ಉಳ್ಳಾಲ ಹಸ್ತಮಾನ ಪೆಜಂಬಾಡಿ ಸಸ್ಯತ್ಲು, ಉಳ್ಳಾಳ ಕುದ್ರೋಳಿ ಕೋಟಗಳ, ಉಳ್ಳಾಳ ಪಡಿಬಿಡಾರ, ಮಂಜೇಶ್ವರ ಪರ್ಣಶಾಲೆ, ವಿಶ್ರಾಂತಿ 5 ದಿನ ಅಂತೇಳಿ ಇಲ್ಲಿಗೆ ಅಲ್ಲಿಂದ ಹೋಗಿ ಬಂದು ವಾಪಸ್ಸು ಇಲ್ಲಿ ಪದ್ಮಾಸನ ಸ್ಥಿತೇ ದೇವಿ, ಪದ್ಮಾಸನಕ್ಕಾಗಿ ಕೂತಂತ ದೇವಿ. ಇದು ಮರಳೇ ಪ್ರಧಾನ. ಇಲ್ಲಿ ಉರುಳು ಸೇವಿದೆ ಒಂದು. ಈ ಮರಳಿನ ನಂತರ ಇರೋದು ನಿಮಗೆ ಔಷಧಿಗೆ ಬೇಕಾದ ಮಣ್ಣಿನ ಅಂಶ ಇಲ್ಲಿ ಇಲ್ಲ, ನೀರು. ಈಗ ಪಿಲ್ಲರ್ ಇಲ್ಲಿ ಕಟ್ಟಡ ಎಲ್ಲ ನೋಡಿರ್ಬೋದು ನೀವು. ಅದರಲ್ಲಿ ಎಲ್ಲದರಲ್ಲಿ 3 ಫೀಟ್ 4 ಫೀಟ್ ಅಲ್ಲಿ ನೀರಿನಲ್ಲಿ ಕಟ್ಟುವಂಥದ್ದು. ಈ ದೇವಸ್ಥಾನ ಕಟ್ಟುವಾಗ ಮೊದಲಿಗೆ ನೀರಿನಲ್ಲೇ ಕಟ್ಟಿಕೊಂಡು ಬಂದ.